ಓಂ ಗುರುಭ್ಯೋ ನಮಃ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮನೆಯಲ್ಲಿ ಚಿಕ್ಕ ಸಂತೋಷದ ವಾತಾವರಣ ಇದ್ರೂ ಕೂಡ ಇವಳ ಕಣ್ಣುಗಳಲ್ಲಿ ಒಂದು ಭೀಕರವಾದ ಉರಿ ಮತ್ತು ಜಿಲಸ್ ಅನ್ನೋದು ಕಾಣಿಸುತ್ತೆ. ನಿಮ್ಮ ಮಕ್ಕಳು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದರೆ, ಸ್ಕೂಲ್ ಅಥವಾ ನೌಕರಿಯಲ್ಲಿ ಮುಂದೆ ಬಂದರೆ ಇವಳು ಮೇಲ್ನೋಟಕ್ಕೆ ಚಪ್ಪಾಳೆ ತಟ್ಟಿ ತುಂಬ ಸಂತೋಷ ಪಡುವಂತೆ ಆ್ಯಕ್ಟಿಂಗ್ ಮಾಡ್ತಾಳೆ. ಮಕ್ಕಳ ತಲೆ ಮೇಲೆ ಕೈ ಇಟ್ಟು ಹರಿಸ್ತಾಳೆ. ಆದರೆ ಒಳಗೊಳಗೆ ಇವಳ ರಕ್ತ ಉರಿದು ಕರ್ಕಲಾಗಿರುತ್ತೆ. ನಿಮ್ಮ ಮಕ್ಕಳು ಇವಳ ಮಕ್ಕಳಿಗಿಂತ ಮುಂದೆ ಹೋಗ್ತಾ ಇರೋದು ಅವಳಿಗೆ ಸುತಾರಾಮ್ ಇಷ್ಟ ಇರೋದಿಲ್ಲ. ಆದರೆ ಒಳಗೊಳಗೆ ಇವಳ ರಕ್ತ ಅನ್ನೋದು ಕುದೀತಾ ಇರುತ್ತೆ. ಇವಳಿಗೆ ಬರ್ದಾಶ್ತ್ ಆಗೋದೇ ಇಲ್ಲ. ನಿಮ್ಮ ಮಕ್ಕಳು ಹೇಗೆ ಮುಂದೆ ಹೋಗ್ತಾ ಇದ್ದಾರೆ ಅವರಿಗೆ ಕಂಡ್ರೇ ಆಗೋದಿಲ್ಲ. ಇವಳು ನಿಮ್ಮ ಮುಖದ ಮುಂದೆ ಅತ್ಯಂತ ಸಿಹಿಯಾಗಿ ಮಾತನಾಡ್ತಾಳೆ. ಅಪ್ಪ, ನೀವು ತುಂಬ ಪ್ರಗತಿ ಸಾಧಿಸಿದ್ದೀರಿ, ಭಗವಂತ ನಿಮಗೆ ಇನ್ನೂ ಒಳ್ಳೇದು ಮಾಡಲಿ ಅಂತ. ನಿಮ್ಮ ಖುಷಿನೇ ನಮ್ಮ ಖುಷಿ, ನಿಮ್ಮನೆ ಸ್ವರ್ಗದ ಥರ ಇದೆ ಅಂತ ಹೊಗಳ್ತಾಳೆ. ಆದರೆ ಫ್ರೆಂಡ್ಸ್, ಇವಳ ನಾಲಿಗೆಯ ಮೇಲೆ ಮತ್ತು ಹೃದಯದ ಆಳದಲ್ಲಿ ಅತ್ಯಂತ ಅಪಾಯಕಾರಿ ವಿಷ ತುಂಬಿಕೊಂಡಿದೆ. ಇವಳು ನಿಮ್ಮ ಮನೆಯ ಹೊಸ್ತಿಲನ್ನು ದಾಟ್ತಾ ಇದ್ದಂತೆ ಇವಳ ಅಸಲಿ ಮತ್ತು ಭಯಾನಕ ನಿಯತ್ತು ಹೊರಬರುತ್ತೆ. ಇವಳು ಬೇರೆ ಹೆಂಗಸರ ಮಧ್ಯೆ ಕುಳಿತುಕೊಂಡು ನಿಮ್ಮ ಮತ್ತು ನಿಮ್ಮ ಪರಿವಾರದ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾಳೆ. ನಿಮ್ಮ ಚಾರಿತ್ರ್ಯದ ಮೇಲೆ ಬೆರಳು ಎತ್ತಿ ತೋರಿಸ್ತಾಳೆ ಮತ್ತು ಸಮಾಜದಲ್ಲಿ ನಿಮ್ಮ ಮಾನ ಮರ್ಯಾದೆ ಕಡಿಮೆ ಆಗೋದಕ್ಕೆ, ಮಣ್ಣು ಮುಗಿಸೋದಕ್ಕೆ ಯಾವುದೇ ಕಸರತ್ತನ್ನು ಬಿಡೋದಿಲ್ಲ. ಅತ್ಯಂತ ಕರಾಳ ವಿಷಯ ಏನಂದರೆ, ಇದೇ ಹೆಂಗಸು ನಿಮ್ಮ ಹಸನ್ಮುಖಿ ಸಂಸಾರವನ್ನು ಸ್ಮಶಾನ ಮಾಡೋದಕ್ಕೆ ಹಗಲು ರಾತ್ರಿ ಪ್ರಯತ್ನ ಮಾಡ್ತಿದ್ದಾಳೆ. ನಿಮ್ಮ ಮನೆಯ ಹೊರಗಿನ ಮಣ್ಣು, ನಿಮ್ಮ ಅಥವಾ ನಿಮ್ಮ ಮನೆಯ ಮಕ್ಕಳ ಹಳೆಯ ಬಟ್ಟೆ, ನಿಮ್ಮ ಪಾತ್ರಾಶಯ ಧೂಳು ಮತ್ತು ನಿಮ್ಮ ಬಾಚಣಿಕೆಯಿಂದ ಬಂದ ಕೂದಲಿನ ಗುಚ್ಚಗಳನ್ನು ಚುಟು ಚುಟುಕಾಗಿ ಕದ್ದೊಯ್ದು ತಾಂತ್ರಿಕರಿಗೆ ಒಪ್ಪಿಸ್ತಾಳೆ. ಇವಳೇ ಆ ಹೆಂಗಸು. ಯಾರು ಇಂದು ರಾತ್ರಿ ಆ ಕರಾಳ ಹವನ ಕುಂಡದ ಮುಂದೆ ಕುಳಿತು ನಿಮ್ಮ ಖುಷಿ ಆಹುತಿಯನ್ನು ಕೊಡಿಸ್ತಾ ಇದ್ದಾಳೆ. ಇವಳ್ದಂದ್ರೆ ಒಂದೇ ಒಂದು, ಯಾವಾಗಲೂ ನಿಮ್ಮ ಸಂಸಾರ ಕ್ಲೇಶವಾಗಿರಬೇಕು, ಕಷ್ಟದಲ್ಲಿರಬೇಕು. ನಿಮ್ಮ ದಂಪತಿಗಳ ಮಧ್ಯೆ ಯಾವಾಗಲೂ ಕಲಹಗಳಿರಬೇಕು, ಮಕ್ಕಳು ಚೆನ್ನಾಗಿ ಮುಂದೆ ಬರಬಾರ್ದು. ಈ ಥರ ಅವಳದು ಮಸಲತ್ತಾಗಿರುತ್ತೆ. ರಹಸ್ಯಮಯ ಮತ್ತು ಶಕ್ತಿಶಾಲಿ ಸಮಯ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಈ ಸಮಯದಲ್ಲಿ ಎರಡು ಶಕ್ತಿಗಳು ತಮ್ಮ ಉತ್ತುಂಗದಲ್ಲಿರುತ್ತೆ, ಸಕಾರಾತ್ಮಕ ಮತ್ತು ನಕಾರಾತ್ಮಕ. ಮಾತಾರಾಣಿಯ ಕೃಪೆ ಪಡೆಯೋದಕ್ಕೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಮಾತಾರಾಣಿ ಅಂತ ಕಮೆಂಟ್ ಮಾಡಿ. ಆ ಭಗವಂತನ ಆಶೀರ್ವಾದ ನಿಮ್ಮನ್ನು ತಲುಪುತ್ತೆ. ಎಲ್ಲ ಕಷ್ಟಗಳಿಂದ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಫ್ರೆಂಡ್ಸ್, ತುಂಬ ಜಾಗರೂಕರಾಗಿರಿ. ಮುಂದಿನ ಕೆಲವು ದಿನಗಳಲ್ಲಿ ಇವರು ನಿಮ್ಮ ಮನೆಗೆ ಯಾವುದಾದ್ರೂ ಸಿಹಿ ತಿಂಡಿಯನ್ನು ಕೊಡೋದಕ್ಕೆ ಬರ್ಬೋದು, ಸಿಹಿಯ ಡಬ್ಬಿ ತರ್ಬೋದು, ಯಾವುದಾದ್ರೂ ಗಿಫ್ಟ್ ಕೊಡ್ಬೋದು, ಅಥವಾ ಕೇವಲ ನಿಮ್ಮ ವಿಚಾರಿಸುವ ಒಂದು ಕುಶಲವನ್ನು ವಿಚಾರಿಸುವ ನೆಪದಲ್ಲಿ ಬರ್ಬೋದು. ಇವರು ನಿಮ್ಮ ಮನೆಯ ಸೋಫಾದ ಮೇಲೆ ಅತ್ಯಂತ ಯಾವುದೋ ಒಂದು ಮೂಲೆಯಲ್ಲಿ ಏನಾದರೂ ಒಂದು ಸೋಫಾದ ಕೆಳಗೆ, ಕುಷನ್ ಹಿಂದೆ, ಅಥವಾ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ, ಕತ್ತಲ ಮೂಲೆಯಲ್ಲಿ ಕುಂಕುಮ ಹಚ್ಚಿದ ಲವಂಗ, ಸ್ಮಶಾನದ ಬೂದಿ, ತುಕ್ಕು ಹಿಡಿದ ಮೊಳೆ, ಕಪ್ಪು ಅರಿಶಿನ ಈ ಥರದನ್ನೆಲ್ಲ ಕೂಡ ಹಾಕಿ ಹೋಗ್ಬೋದು. ನಿಮಗೆ ಇದರ ಅರಿವೇ ಇರೋದಿಲ್ಲ, ನಿಮಗೆ ಗೊತ್ತೇ ಇರೋದಿಲ್ಲ. ನೀವು ಮುಗ್ಧರಾದ್ದರಿಂದ ಅವರು ಪ್ರೀತಿಯಿಂದ ಬಂದಿದ್ದಾರೆ ಅಂತ ನೀವು ಅಂದ್ಕೊತೀರ. ಆದರೆ ಅಸಲಿಗೆ ಅವರು ನಿಮ್ಮ ಮನೆಯಲ್ಲಿ ಸಾವು, ಕಾಯಿಲೆ ಮತ್ತು ಯಾವಾಗಲೂ ಕಷ್ಟವನ್ನೇ ಇರಲಿ ಅಂತ ಆ ಬೀಜವನ್ನು ಬಿತ್ತಿ ಹೋಗೋದಕ್ಕೆ ಬಂದಿರ್ತಾರೆ. ಆದ್ದರಿಂದ ನಿಮಗೆ ಯಾರ ಮೇಲಾದರೂ ಸ್ವಲ್ಪನೇ ಸಂಶಯ ಬಂತು, ಅನುಮಾನ ಬಂತು ಅಂದರೆ, ಅಥವಾ ಯಾರಾದರೂ ಇದ್ದಕ್ಕಿದ್ದಂತೆ ಅತಿಯಾದ ಸಿಹಿಯಾಗಿ ಮಾತನಾಡೋದಕ್ಕೆ ಆರಂಭ ಮಾಡಿದ್ದಾರೆ ಅಂದರೆ, ವರ್ಷಗಟ್ಟಲೆ ಬರದವರು ಈಗ ವಿನಾಕಾರಣ ನಿಮ್ಮನೆಗೆ ಬರ್ತಾ ಇದ್ದಾರೆ. ನಿಮ್ಮ ಕಣ್ಣುಗಳನ್ನು ಅಂತಂದರೆ, ನೀವು ನಿಮ್ಮ ಕಣ್ಣುಗಳನ್ನು ಗಿಡುಗ ಹೇಗೆ ಹುಷಾರಾಗಿರುತ್ತೋ ಆಗ ತೀಕ್ಷ್ಣವಾಗಿ ನೀವು ಇಟ್ಕೋಬೇಕು. ಅವರನ್ನು ಒಂದು ಕ್ಷಣ ಕೂಡ ಒಂಟಿಯಾಗಿ ಬಿಡಬಾರ್ದು. ಬೆಡ್ರೂಮ್ ಮತ್ತು ಅಡುಗೆ ಮನೆ ಹೋಗೋದಕ್ಕೆ ಬಿಡಬೇಡಿ. ಅವರು ತಿನ್ನುವ ವಸ್ತುವನ್ನು ತಂದಿದ್ದರೆ ಅದನ್ನು ಮಕ್ಕಳಿಗೆ ಕೊಡಬೇಡಿ. ಪ್ರಾಬಬ್ಲಿ ಅವರ ಹೆಸರು ಎನ್ ಮತ್ತು ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಸಾಧ್ಯತೆ ಇರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಹೀಗೆ ಇರೋದಿಲ್ಲ, ಸಮ್ಟೈಮ್ಸ್ ಕೆಲವು ಜನ ಅಷ್ಟೇ ಇರ್ತಾರೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.